ಹೂವ, ಹೂವ, ಎಲ್ಲ ಕಡೆ ಹೂವ. ತುಂಬ ಅದ್ಭುತವಾಗಿರುತ್ತೆ ಆ ಪ್ರಪಂಚ ಇರೋದಕ್ಕೆ. ವಿದ್ಯಾರ್ಥಿಗಳೇ, ಇವತ್ತಿನ ಪಾಠದ ಸುಗಂಧ ಈಗಲೇ ನಿಮ್ಮ ಮೇಲೆ ಪರಿಣಾಮ ಬೀರುತ್ತಿದೆಯಂತೆ. ಹಾಂ ಟೀಚರ್, ಈ ಅದ್ಭುತವಾದ ವರ್ಣರಂಜಿತವಾದ ಹೂಗಳ ಸುವಾಸನೆ ನನ್ನ ಆಲ್ರೆಡಿ ಒಳ್ಳೆಯ ಮೂಡಲ್ಲಿ ಇದ್ದೀರ ಟೀಚರ್. ಆದರೆ ನಿಜವಾಗಿಯೂ ಕಲಿಯುವ ಮನಸ್ಥಿತಿಯಲ್ಲಿದ್ದೀರಾ ಹೌದು ಹೌದು, ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಹೇಗೆ ಈ ಹೂವುಗಳನ್ನ ಬೆಳೆಸೋದು ಮತ್ತು ಇದರಿಂದ ನನ್ನ ಕರಿಯರ್ನ ಹೇಗೆ ಮಾಡ್ಕೋಬೋದು ಅಂತ. ಅದ್ಭುತ. ಹಾಗಿದ್ರೆ ನಾವು ತರಬೇತಿಯ ಪ್ರಾರಂಭದಲ್ಲಿ ಭಾರತದ ಈಗಿನ ಹೂ ಬೆಳೆ, ಫ್ಲೋರಿಕಲ್ಚರ್, ಪರಿಸ್ಥಿತಿ, ಪ್ರಮುಖ ಹೂ ಬೆಳೆಯುಗಳು ಮತ್ತು ಸಾಮಾನ್ಯ ಬೆಳೆಸುವ ವಿಧಾನಗಳ ಬಗ್ಗೆ ತಿಳಿಯುತ್ತೇವೆ. ನಂತರ ಗ್ರೀನ್ಹೌಸ್ ಮತ್ತು ಪಾಲಿಹೌಸ್ ನಿರ್ವಹಣೆಯ ಕುರಿತಾಗಿ ಅಧ್ಯಯನ ಮಾಡುತ್ತೇವೆ. ಸೊ ಇನ್ನು ಏನಿದೆ ಟೀಚರ್? ಈ ತರಬೇತಿಯಲ್ಲಿ ಕಲಿಯಬೇಕಾದುದು ಬಹಳ ಹೆಚ್ಚಿದೆ. ನಾವು ಅಂತೂರಿಯಂ, ಆರ್ಕಿಡ್, ಜರ್ಬೆರ, ಮಲ್ಲಿಗೆ, ಗುಲಾಬಿ, ಮರಿಗೋಲ್ಡ್ ಹಾಗೂ ಇತರ ಅಲಂಕರಣದ ಹಾಗೂ ಹಸಿರು ಸಸ್ಯಗಳ ಪೈಕಿ ಸಂರಕ್ಷಿತ ಹಾಗೂ ತೆರೆದ ಪರಿಸರದಲ್ಲಿ ಬೆಳೆಸುವ ವಿಧಾನಗಳನ್ನು ಕಲಿಯುತ್ತೇವೆ. ಹೂಸಸ್ಯಗಳ ಪೋಷಣೆಯ ವಿಧಾನ, ಗೊಬ್ಬರದ ಬಳಕೆ, ನೀರಾವರಿ, ಕೀಟನಾಶಕ ನಿಯಂತ್ರಣ ಹಾಗೂ ಪುನರ್ ಉತ್ಪಾದನೆ ವಿಷಯಗಳನ್ನು ಒಳಗೊಂಡಿದೆ. ಕೊನೆಯ ಅಧ್ಯಾಯದಲ್ಲಿ ಹೂಗಳ ಸಂಗ್ರಹಣೆ, ಶೇಖರಣಾ ವಿಧಾನಗಳು, ತಾಜಾ ಮತ್ತು ಒಣ ಹೂಗಳಿಂದ ಅಲಂಕಾರ ತಯಾರಿಸುವುದು, ಹಾರಗಳು, ಪ್ಯಾಕಿಂಗ್ ಮತ್ತು ಸ್ಟೋರೇಜ್ ಬಗ್ಗೆ ಕಲಿಯುತ್ತೇವೆ. ತುಂಬ ಸುವಾಸನವಾಗಿದೆ. ತುಂಬ ಚೆನ್ನಾಗಿದೆ ಕೇಳೋದಕ್ಕೆ. ಆದರೆ ನೀವು ಅಂದ್ಕೊತಿದ್ದೀರಾ ನಾನು ಈ ಕೋರ್ಸ್ ತೊಗೊಳೋದ್ರಿಂದ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತೀನಿ ಅಂತ? ಇಲ್ಲ ನಾನು ಯಾವ ಥರ ಜಾಬ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಸ್ವಲ್ಪ ಹೇಳಿ. ನಿಶ್ಚಯವಾಗಿಯೂ. ವಾಣಿಜ್ಯ ಹೂ ಬೆಳೆ ಉದ್ಯಮದಲ್ಲಿ ನೀವು ಹೂಗಳ ಬೆಳೆಗಾರ, ಫ್ಲೋರಿಕಲ್ಚರಿಸ್ಟ್, ನೇರವಾಗಿ ಬೆಳೆಯುವ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಬಹುದು ಅಥವಾ ಮಾರಾಟ, ಮಾರುಕಟ್ಟೆ, ನಿರ್ವಹಣಾ ಹುದ್ದೆಗಳಲ್ಲಿ ಕೆಲಸ ಮಾಡಬಹುದು. ನೀವು ಕ್ರಾಪ್ ಮ್ಯಾನೇಜರ್, ಫ್ಲೋರಲ್ ಡಿಸೈನರ್, ಲಾಜಿಸ್ಟಿಕ್ಸ್ ಮ್ಯಾನೇಜರ್ ಅಥವಾ ಸಸ್ಯ ಸಂಶೋಧಕರಾಗಿ ಕೆಲಸ ಮಾಡಬಹುದು. ನಿಮಗಿಷ್ಟವಾದರೆ ಮದುವೆಗಳಿಗೆ, ಇವೆಂಟ್ಗಳಿಗೆ ಹೂಗಳನ್ನು ಪೂರೈಸುವ ನಿಮ್ಮದೇ ವ್ಯಾಪಾರವನ್ನು ಆರಂಭಿಸಬಹುದು. ಈ ಕ್ಷೇತ್ರವು ತಾಂತ್ರಿಕತೆ, ಸೃಜನಶೀಲತೆ ಹಾಗೂ ವ್ಯಾವಹಾರಿಕ ಚಟುವಟಿಕೆಗಳ ಸಂಯೋಜನೆಯಾಗಿದೆ ಮತ್ತು ಬೆಳವಣಿಗೆಯ ಸಾಕಷ್ಟು ಅವಕಾಶಗಳಿವೆ. ಕೇಳೋದಕ್ಕೆ ತುಂಬ ಚೆನ್ನಾಗಿದೆ ಟೀಚರ್. ಆದರೆ ನಾನೀಗ ನಾನು ಸ್ವಂತ ಗಾರ್ಡನ್ ಮಾಡ್ಕೋಬೋದು ಮತ್ತು ನಾನು ಸ್ವಾವಲಂಬಿ ಕೂಡ ಆಗ್ಬೋದು. ಆದರೆ ಇದು ನನಗೆ ಒಳ್ಳೆ ಆಪರ್ಚುನಿಟಿ. ಧನ್ಯವಾದಗಳು ಆರ್ಸಿಟಿ ಈ ಅದ್ಭುತವಾದ ಕೋರ್ಸ್ಗೋಸ್ಕರ. ಆದರೆ ಟೀಚರ್, ನಾನು ಎಲ್ಲ ಒಂದೇ ಸಲ ಕಲಿಸ್ಕೋಬೇಕಾಗತ್ತಾ? ಯಾಕೆ ಅಂದರೆ ಒಂದು ವೇಳೆ ನಾನು ಮರ್ತೋದ್ರೆ ಎಷ್ಟೋ ಕಷ್ಟಬಿದ್ದು ಬೆಳೆಸಿರೋ ಈ ಎಲ್ಲ ಹೂವುಗಳನ್ನು ಸ್ವಯವಾಗಿ ನಾನು ತೆಗಿಬೇಕಾಗುತ್ತೆ ಟೀಚರ್. ಏನಂತೀರಾ? ಅದೇ ಈ ತರಬೇತಿಯ ಅತ್ಯುತ್ತಮ ಭಾಗ. ನೀವು ಒಂದೇ ಸಲದಲ್ಲೆಲ್ಲ ಕಲಿಯಬೇಕಿಲ್ಲ, ಯಾವಾಗ ಬೇಕಾದರೂ ನೋಡಬಹುದಾಗಿದೆ. ನಿಮಗೆ ಅನುಕೂಲವಿರುವಾಗ ಜಾಗದಲ್ಲಿಯೇ ಪರಿಷ್ಕರಣೆ ಮಾಡಿಕೊಳ್ಳಬಹುದು. ಈಗ ನನಗೆ ಇದ್ರ ಮೇಲೆ ಕಾನ್ಫಿಡೆನ್ಸ್ ಬಂದಿದೆ. ಧನ್ಯವಾದಗಳು. ಇನ್ನು ಒಂದು ವಿಷಯ ಹೇಳ್ತೀನಿ, ಇದರಿಂದ ನಿಮಗೆ ಇನ್ನಷ್ಟು ವಿಶ್ವಾಸ ಬರುತ್ತದೆ. ಭಾರತದ ಫ್ಲೋರಿಕಲ್ಚರ್ ಕ್ಷೇತ್ರವು ಅತ್ಯುತ್ತಮ ರೀತಿಯಲ್ಲಿ ಅಭಿವೃದ್ಧಿಗೊಳ್ಳುತ್ತಿದೆ ಮತ್ತು ಮುಂದಿನ ಕೆಲವು ವರ್ಷಗಳಲ್ಲಿ ಇದರ ಬೆಳವಣಿಗೆ ಬಹುಪಾಲಾಗಿರಲಿದೆ. ನೀವು ನನಗೆ ಜಾಸ್ತಿ ಕಾನ್ಫಿಡೆನ್ಸ್ ಫೀಲ್ ಮಾಡಿದೆ ಟೀಚರ್. ಈಗ ತುಂಬ ಧನ್ಯವಾದಗಳು ಇನ್ಫಾರ್ಮೇಷನ್ ಶೇರ್ ಮಾಡೋದಕ್ಕೆ. ಇನ್ನು ಈ ಕೋರ್ಸ್ ಸ್ಟಾರ್ಟ್ ಮಾಡಿದ್ರೆ ನಾನು ವೆಯ್ಟ್ ಮಾಡೋಕ್ಕೆ ಆಗೋದಿಲ್ಲ. ನೋಡೋಣ ಯಾವ ಡಿಫ್ರೆಂಟ್ ಕಲರ್ ಫ್ಲವರ್ನ ಬೆಳೆಸ್ತೀನಿ ಅಂತ. ಹಾಗಾದರೆ ಆರಂಭಿಸೋಣ ರೆಸೆಟೆಯಿನ ವಾಣಿಜ್ಯ ಹೂ ಬೆಳೆ ತರಬೇತಿಯನ್ನು. ಸಿದ್ಧರಾಗಿ ಪ್ರಾರಂಭಿಸಿ, ಕಲಿಯಿರಿ.